ಆರ್ಎಸ್ಎಸ್ ಕಾರ್ಯಕರ್ತನೊಬ್ಬ ಗಣವೇಶದಲ್ಲೇ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾನೆ. ರೋಣ ತಾಲೂಕಿನ ಮೆಣಸಗಿ ಗ್ರಾಮದ ನಿಂಗಬಸಪ್ಪ ಬಾಣದ್ ನರಗುಂದದಲ್ಲಿ ಕೈ ಕಾರ್ಯಕರ್ತರ ಸಮಾವೇಶದಲ್ಲಿ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾನೆ. ಕಳೆದ 30 ವರ್ಷದಿಂದಾನೂ ನಿಂಗಬಸಪ್ಪ ಆರ್ಎಸ್ಎಸ್ನ ಸಕ್ರಿಯ ಕಾರ್ಯಕರ್ತರಾಗಿದ್ದು, ಸಚಿವ ಶಿವಾನಂದ ಪಾಟೀಲ್ ಹಾಗೆ ಕೈ ನಾಯಕರ ಸಮ್ಮುಖದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ನಿಂಗಬಸಪ್ಪ. ಕಪ್ಪು ಟೋಪಿಯನ್ನ ತೆಗೆದು ಇದೇ ಸಂದರ್ಭದಲ್ಲಿ ಖಾದಿ ಗಾಂಧಿ ಟೋಪಿಯನ್ನ ಧರಿಸಿ ಅವರನ್ನ ವೆಲ್ಕಮ್ ಮಾಡಲಾಗಿದೆ. ಭ್ರಷ್ಟಾಚಾರ ವಿರೋಧಿಯಾಗಿ ಪಕ್ಷವನ್ನ ತೊರೆದಿದ್ದೇನೆ ನಾನು ಅಂತ ಹೇಳಿ ನಿಂಗಬಸಪ್ಪ ಬಾಣದ್ ಈ ಸಂದರ್ಭದಲ್ಲಿ ಹೇಳಿಕೊಂಡಿದ್ದಾರೆ. ಆರ್ಎಸ್ಎಸ್ನ ಕಾರ್ಯಕರ್ತನಾಗಿದ್ದಂಥ ನಿಂಗಬಸಪ್ಪ ಬಾಣದ್ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಅವರ ಕಾಸ್ಟ್ಯೂಮ್ ಅನ್ನ ಅವರು ಹಾಕಿರುವಂತಹ ಉಡುಗೆಯನ್ನ ನೀವು ಗಮನಿಸಬೇಕು. ಗಣವೇಷದಲ್ಲೇ ಆಗಮಿಸಿದ್ರು, ಆರ್ಎಸ್ಎಸ್ನ ಯೂನಿಫಾರ್ಮ್ ಇದು, ಅದರಲ್ಲೇ ಆಗಮಿಸಿದ್ರು ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶಕ್ಕೆ. ಅದೇ ಯೂನಿಫಾರ್ಮ್ ನಲ್ಲಿ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ ನಿಂಗಬಸಪ್ಪ ಬಾಣದ್. ನಮ್ಮ ನರಗುಂದ ಬ್ಲಾಕ್ ಹಾಗೂ ಒಳಾರ ಬ್ಲಾಕ್ ವತಿಯಿಂದ ಎಲ್ಲ ಕಾರ್ಯಕರ್ತರ ಪರವಾಗಿ, ನನ್ನ ನಾಯಕರ ಪರವಾಗಿ, ಎಲ್ಲ ಗುರು ಹಿರಿಯರ ಪರವಾಗಿ ಅವರಿಗೆ ಸ್ವಾಗತ ಮಾಡಬೇಕು ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಅಧ್ಯಕ್ಷರಂತ ಕೋಳೇರವರು ಸ್ವಾಗತ ಮಾಡಬೇಕು. ಹುಯಿಲ್ಗೋಳ ಗ್ರಾಮ ಪಂಚಾಯತಿಯ ಬಿಜೆಪಿ ಒಳಗ ಎಷ್ಟು ಭ್ರಷ್ಟಾಚಾರ ಆಗಿದೆಪ್ಪ ಅಂತಂದ್ರೆ ಅದು ಯೋಜನೆಗಾಗುವಂತ ಭ್ರಷ್ಟಾಚಾರ ಆಗಿದೆ. ಒಂದು ಸತಿ ಮೋದಿಜಿಯವರು ದೇಶದ ನಮ್ಮ ಕರ್ನಾಟಕ ಭಾಗಕ್ಕೆ ನರಗುಂದ ಕ್ಷೇತ್ರಕ್ಕೆ ಬಂದು ನೋಡಿದ್ರೆ ಎಷ್ಟು ಭ್ರಷ್ಟಾಚಾರ ಆಗಿದೆ ಗೊತ್ತಾಗೈತೆ. ಯಾರಿಗೆ ಭ್ರಷ್ಟಾಚಾರ ಅಂತಂದ್ರೆ ಒಂದು ಸರ್ಕಾರವನ್ನು ಕೆಡವಿ ಮತ್ತೊಂದು ಸರ್ಕಾರವನ್ನು ರಚನೆ ಮಾಡುದಂತಂದ್ರ ಕರ್ನಾಟಕ ಸರ್ಕಾರಕ್ಕೆ ಎಷ್ಟು ತೊಂದರೆ ಆಕೈತಪ್ಪ ಅಂತಂದ್ರ ಅದು ಏಕನಕ ಆರ್ಥಿಕ ಪರಿಸ್ಥಿತಿಯಿಂದ ತೊಂದರೆ ಆಗಿದೆ. ಅದಕ್ಕೆ ಬಾರಿಸ್ಬೇಕಂತ ಹೇಳಿ ನಿಮ್ಗೊಂದು ಸತ್ಯವನ್ನು ಮಾತು ಹೇಳ್ತೀನಿ. ಕಾಂಗ್ರೆಸ್ನವರು ಗ್ಯಾರಂಟಿ ಘೋಷಣೆ ಮಾಡ್ಲಿಕ್ಕೆ ಅಂತಂದ್ರು ಒಳ್ಳೆ ಕಾಂಗ್ರೆಸ್ ಸರ್ಕಾರ ಬಂದೇ ಬರ್ತಿತ್ತು, ಬಿಜೆಪಿ ಸರ್ಕಾರ ಬರ್ತಿದ್ದಿಲ್ಲ. ಅಷ್ಟು ಬ್ಯಾಸರ ಆಗಿದ್ರು. 40% 40% ಅಂತ ಹೇಳಿ ಬಿಜೆಪಿ ಕಾಂಗ್ರೆಸ್ ಸರ್ಕಾರ ಅದು ತಪ್ಪದ್ರ ಖಂಡಿಸ್ತೀನಿ. 70% ಕಮಿಷನ್ ಭ್ರಷ್ಟಾಚಾರ ಮಾಡಿದ್ರು. ನನಗೆ ಒಂದೆರಡು ಮಾತನ್ನು ಮುಗಿಸ್ತೀನಿ. ನೀವು ಎಲ್ಲರೂ ಕೂಡಿ ಮತ್ತಷ್ಟು ಡೀಟೇಲ್ಸ್ ನಮ್ಮ ಗದಗದ ಪ್ರತಿನಿಧಿ ಸುರೇಶ್ ನೀಡ್ತಾ ಹೋಗ್ತಾರೆ. ಸುರೇಶ್, ಈ ಚುನಾವಣೆಯ ಸಂದರ್ಭದಲ್ಲಿ ಪಕ್ಷಗಳು ಮಾಡುವಂತಹ ತಂತ್ರಗಾರಿಕೆಗಳಿದೆಯಲ್ಲ, ಇದೇ ಬಹಳ ಇಂಟ್ರೆಸ್ಟಿಂಗ್ ಅನ್ಸೋದು. ಈಗ ನಿಂಗಬಸಪ್ಪ ಬಾಣದವರು ಕಾಂಗ್ರೆಸ್ನ ಸೇರ್ಪಡೆ ಆಗಬೇಕು ಅಂತಿದ್ರೆ ನಾರ್ಮಲ್ ಕಾಸ್ಟ್ಯೂಮ್ ಅಲ್ಲೇ ಬಂದು ಪಕ್ಷವನ್ನ ಸೇರ್ಪಡೆ ಆಗಬಹುದಾಗಿತ್ತು. ಬಟ್ ಹಾಗೆ ಮಾಡಲಿಲ್ಲ. ಆರ್ಎಸ್ಎಸ್ನ ಯೂನಿಫಾರ್ಮ್ ನಲ್ಲೇ ಬಂದು ಕಾಂಗ್ರೆಸ್ನ ಸೇರ್ಪಡೆ ಆಗಿದ್ದಾರೆ. ಅಲ್ಲಿಂದ ಈ ಮೂಲಕ ಕಾಂಗ್ರೆಸ್ನ ಸಮಾವೇಶದ ಮೂಲಕ ಒಂದು ಸಂದೇಶವನ್ನ ಪಾಸ್ ಮಾಡುವಂತಹ ಕೆಲಸ ಚುನಾವಣೆಯ ಸಂದರ್ಭದಲ್ಲಿ ಆಗಿದೆ. ಸುರೇಶ್, ಹೌದು ವಿದ್ಯಾ, ಇದು ಗದಗ ಜಿಲ್ಲೆ ನರಗುಂದ ಪಟ್ಟಣದಲ್ಲಿ ಇವತ್ತು ನಡೆದಿರುವಂತದ್ದು. ಪ್ರಮುಖವಾಗಿ ಇವತ್ತು ಏನು ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಅವರ ಪರವಾಗಿ ಇವತ್ತು ಕಾಂಗ್ರೆಸ್ ನಾಯಕರು ಪ್ರಚಾರ ಸಮಾವೇಶ ಹಮ್ಮಿಕೊಂಡಿದ್ರು. ಈ ಸಮಾವೇಶದಲ್ಲಿ ಏನು ಗದಗ ಜಿಲ್ಲೆ ರೋಣ ತಾಲೂಕಿನ ಮೆಣಸಿ ಗ್ರಾಮದ ಈ ನಿಂಗಬಸಪ್ಪ ಬಾಣದ್ ಅಂತ ಹೇಳಿ ಸುಮಾರು 30 ವರ್ಷಗಳಿಂದ ಇವರು RSS ನಲ್ಲಿ ಸಕ್ರಿಯ ಕಾರ್ಯಕರ್ತರಾಗಿದ್ದಾರೆ. ಇವರು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿರುವಂತದ್ದು. ಪ್ರಮುಖವಾಗಿ ಅವರು ಗಣವೇಶಧಾರಿಯಲ್ಲೇ ಬಂದು ಇವತ್ತು ಕಾಂಗ್ರೆಸ್ ಅನ್ನ ಸೇರ್ಪಡೆ ಆಗೋದ್ರ ಮೂಲಕ ಒಂದ್ ರೀತಿ RSSಗೆ ಅಥವಾ ಬಿಜೆಪಿ ನಾಯಕರಿಗೆ ಅಥವಾ ಬಿಜೆಪಿಗೆ ಒಂದು ಸಂದೇಶನ ಅಥವಾ ಒಂದು ಟಾಂಗ್ ಅನ್ನು ಕೊಡೋ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ಮತ್ತೆ ಈ ಕಾರ್ಯಕರ್ತ ಕೂಡ ಮಾಡಿರುವಂತದ್ದು. ಹೀಗಾಗಿ ಒಂದ್ ರೀತಿ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಮತ್ತು ಜೊತೆಗೆ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇದೆ. ನೀವ್ ಹೇಳ್ದಂಗೆ ಆತ ನಾರ್ಮಲ್ ಆಗಿ ಬಂದು ಕಾಂಗ್ರೆಸ್ ಪಕ್ಷವನ್ನ ಸೇರ್ಬೋದಾಗಿತ್ತು ಅಥವಾ ಅಲ್ಲೇ ಸ್ಥಳೀಯ ನಾಯಕರ ಜೊತೆಗೆ ಪಕ್ಷಕ್ಕೆ ಸೇರ್ಪಡೆ ಆಗ್ಬೋದಾಗಿತ್ತು. ಆದ್ರೆ ಈ ರೀತಿಯಾಗಿಯೇ ಒಂದು ಏನು ಇಡೀ ಒಂದು ಬಿಜೆಪಿ ನಾಯಕರಿಗೆ ಅಥವಾ RSS ನಾಯಕರಿಗೆ ಒಂದ್ ರೀತಿ ಸಂದೇಶನ ಸಾರ್ಬೇಕು ಅಥವಾ ಅವರಿಗೆ ಒಂದ್ ರೀತಿ ಟಾಂಗ್ ಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ನಾಯಕರು ಕೂಡ ಇವತ್ತು ಮಾಡಿರುವಂತದ್ದು. ಹೀಗಾಗಿ ಸಾಕಷ್ಟು ಆತ ಸಮಾವೇಶದಲ್ಲೂ ಕೂಡ ಒಂದ್ ರೀತಿ ಭಾಷಣ ಕೂಡ ಮಾಡಿರುವಂತದ್ದು. ಅಂದ್ರೆ ಈ ಸ್ಥಳೀಯ ಹೇಳೋ ಪ್ರಕಾರ ಆತ ಇಲ್ಲಿ ಅವರವರ ನಡುವಿನ ಅಂದ್ರೆ RSS ನಾಯಕರು ಮತ್ತೆ ಬಿಜೆಪಿ ನಾಯಕರ ನಡುವಿನ ಕೆಲವೊಂದು ವೈಮನಸ್ಯದಿಂದ ಈ ರೀತಿ ಸೇರ್ಪಡೆ ಆಗಿದ್ದಾನೆ. ಆದ್ರೆ ಈ ರೀತಿ ಬೇರೆ ಬೇರೆ ನಾಯಕರು ಕೂಡ ಸೇರ್ಬೋದು ಅನ್ನುವಂತ ಮಾತನ್ನು ಕೂಡ ಆತ ಹೇಳ್ತಾ ಇದ್ದ. ಹೀಗಾಗಿ ಇದು ಒಂದ್ ರೀತಿ ಇಂಟ್ರೆಸ್ಟಿಂಗ್ ಆಗಿದೆ ವಿದ್ಯಾ. ಥ್ಯಾಂಕ್ ಯು ಸುರೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.